ನಾನು ಇಲ್ಲಿ 500 ರೂಪಾಯಿ ಸಿಗುತ್ತೆ, 2,000 ರೂಪಾಯಿ ಸಿಗುತ್ತೆ ಅನ್ಕೊಂಡು ಹೋಗಿ ಎಷ್ಟು ಕೊಟ್ಟಿದ್ದೀನಿ ಈ ತರ 500-2,000. ಒಂದು ಸರಿ ನನ್ನ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವ್ ಇಟ್ಕೊಂಡ್ಬಿಟ್ಟಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಲ್ಲ ಅನ್ನೋದು ಫೀಲಿಂಗ್ ಬಂದೇ ಬರುತ್ತೆ. ಇಡೀ ವರ್ಲ್ಡ್ ಅಲ್ಲಿ ಎಲ್ಲರಿಗೂ ಬರುತ್ತೆ. 95% ಆಫ್ ಟ್ರೇಡರ್ಸ್ ಹಾಗೆ ಇದೆ. ಅವ್ರನ್ನ ಹಂಗೆ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಾರೆ ಯಾರು? ಪ್ರೊಫೆಷನಲ್ಸ್ ಅಂಡ್ ಮ್ಯಾನಿಪುಲೇಟರ್ ಅಂತಾರಲ್ಲ, ಮಾರ್ಕೆಟ್ ಮೂವರ್ಸ್, ಮಾರ್ಕೆಟ್ ಮೇಕರ್ಸ್. ಎಂತ ಕರ್ಮ ಸರ್ ಅಂತ ಒಂದು ರಾಂಗ್ ಫೀಲ್ಡ್ ಚೂಸ್ ಮಾಡ್ಕೊಂಡು. ಏನು ಫೀಲ್ಡ್ ಅಂದ್ರೆ ಮಾರ್ಕೆಟ್ ಅಲ್ಲ, ನಾ ಹೇಳ್ತೇನೆ. ಸುಮಾರು ಜನ ಬರೀ ಕಳ್ಕೊಳ್ತಾ ಇರ್ತಾರಲ್ಲ, ಹೋಗೋದು 1-2 ಟ್ರೇಡ್ ಮಾಡೋದು, 20 ಪಾಯಿಂಟ್ ಮಾಡೋದು, ಎಕ್ಸಿಟ್ ಆಗ್ಬಿಡೋದು. ಅದು ಮಾಡ್ಬಾರ್ದು. ಎಲ್ಲರಿಗೂ ಅಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂತಾನೆ ಇದೆ. ಸೊ ನೀವು ನಿಮ್ಮ ಟ್ರೇಡಿಂಗ್ ಲೈಫ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಯಾವ ಡೂಸ್ ಅಂದರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಆ ಸ್ವಲ್ಪ ಅದನ್ನು ಹೈಲೈಟ್ ಮಾಡಿದ್ರೆ ಜನರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹೆಲ್ಪ್ ಆಗುತ್ತೆ. ನನಗೆ ರೀಕಾಲ್ ಆದಂಗೆ ಆಗ್ಬಿಡ್ಬೋದು. ಯಾಕಂದ್ರೆ ಡೂಸ್ ಹೇಳ್ಬೋದು, ಡೋಂಟ್ಸ್ ಯಾಕೆ ಹೇಳ್ಬೇಕು? ಓಕೆ ಫೈನ್, ಇಲ್ಲ ಹೇಳೋಣ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ಖಂಡಿತ ಡಿಸ್ಕಸ್ ಮಾಡಬೇಕು. ಅದು ಮೊದಲು ಹೇಳಿದಿಲ್ಲ, ಯಾವುದೇ ಥರದ್ದು ಕೇಳಬಾರ್ದು. ನೋಡಿ, ಮಿಸ್ಟೇಕ್ ಡೂಸ್ ಅಂಡ್ ಡೋಂಟ್ಸ್ ಕೇಳಬಾರ್ದು. ಯಾರ ಮಾತು ಕೇಳಬಾರ್ದು, ಒಂದನ್ನ ಫಾಲೋ ಮಾಡಬೇಕು. ಒಂದನ್ನ ಫಾಲೋ ಮಾಡಬೇಕಾಗಿರೋದು ಒಂದನ್ನ ಫಾಲೋ ಮಾಡಬೇಕಾಗಿರೋದು. ಮಾಡಬಾರ್ದಾಗಿರೋದು 28ನ ಫಾಲೋ ಮಾಡಿಬಿಟ್ಟು ಆಮೇಲೆ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈಫ್ ನೋಡಬಾರ್ದು. ಫಸ್ಟ್ ಪಾಯಿಂಟ್ ಇದು ಒಂದೇ ಮೇಜರ್ ಆಗಿ ಇಟ್ಕೊಂಡ್ಬಿಟ್ರು ಅವ್ರು ಕಂಪ್ಲೀಟ್ ಸಕ್ಸಸ್ಫುಲ್ ಆಗೇ ಹೋಗ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ, ನಾನೇನ್ ಮಾಡ್ಬಿಟ್ಟೆ, ನನಗೆ ಪ್ರಾಕ್ಟೀಸ್, ನೀವು ಹೇಳಿದಂಗೆ ಮ್ಯಾಜಿಕ್, ವಿತೌಟ್ ಪ್ರಾಕ್ಟೀಸ್ ಮ್ಯಾಜಿಕ್ ಅಲ್ಲಿ ಮಾಸ್ಟರ್ ಮಾಡೋಕ್ಕಾಗಲ್ಲ. ಆ ಒಂದು ಅಭ್ಯಾಸ, ಆ ಒಂದು ಹ್ಯಾಬಿಟ್ ಏನಾಯ್ತು ನನಗೆ, ಇದ್ರಲ್ಲೂ ಅದೇ ಬಂತು. ಫಸ್ಟ್ ಪ್ರಾಕ್ಟೀಸ್ ದೆನ್ ಆಕ್ಟ್, ಅದೇ ಅಭ್ಯಾಸ ಬಂತು. ಸೊ ಇಲ್ಲಿ ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ಪ್ರಾಕ್ಟೀಸ್. ಒಂದು ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಾನೇನು ಮಾಸ್ಟರ್ ಆಗಿರೋದು, ಎಲ್ಲರೂ ಮಾಸ್ಟರ್ ಆಗ್ಬೋದು. ಪ್ರಾಕ್ಟೀಸ್ ಮಾಡೋದು ಏನು ಅಂತ, ಏನೇನು ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡಿಟ್ಟಿದ್ದೀನಿ ನಾನು. ಎಲ್ಲರೂ ಮೆಂಬರ್ಸ್ ಆಗಲಿ, ಇವನ್ ಟ್ರೇಡರ್ಸ್ ಆಗಲಿ, ಹೊಸದಾಗಿ ಬರೋರಾಗಲಿ. ಸುಮಾರು ಜನ ಬರೀ ಕಳ್ಕೊಳ್ತಾ ಇರ್ತಾರಲ್ಲ, ಹೋಗೋದು 1-2 ಟ್ರೇಡ್ ಮಾಡೋದು, 20 ಪಾಯಿಂಟ್ ಮಾಡೋದು, ಎಕ್ಸಿಟ್ ಆಗ್ಬಿಡೋದು. ಅದು ಮಾಡಬಾರ್ದು. ಮಾಡಬೇಕಾಗಿರೋದು ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬರಬೇಕು. ನಾವು ಫಾಸ್ಟ್ ಆಗಿ ಗ್ರೋ ಆಗೋದಕ್ಕೆ ಮಾಡಬಾರ್ದಾಗಿರೋದು ಸಿಕ್ಕಾಪಟ್ಟೆ ಇದೆ. ಫಸ್ಟ್ ಪಾಯಿಂಟು, ಈ ಬ್ರೋಕಿಂಗ್ ಫರ್ಮಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡಬಾರ್ದು. ಬ್ರೋಕಿಂಗ್ ಫರ್ಮಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡೋಣ, ಪರವಾಗಿಲ್ಲ. ಅಲ್ಲಿ ಎಂಪ್ಲಾಯೀಸ್ ಹತ್ರ ಐಡಿಯಾ ಕೇಳಬಾರ್ದು. ಈಗ ಅವ್ರ ಐಡಿಯಾ ಕೊಡೋಕೆ ಇದ್ರೆ ಅವ್ರು ಟ್ರೇಡ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಯಾಕೆ? ಅವ್ರಿಗೆ ಸ್ಯಾಲ್ರಿ ಇರ್ತದೆ. ಅದು ಎರಡೇ ತಪ್ಪು ಮಾಡಲೇಬಾರ್ದು. ಈ ಥರ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಈ ಚೀಪೆಸ್ಟ್ ಇದೇನೋ ಡೇಟಾ ಸೆಲ್ಲರ್ಸ್ ಇದ್ದಾರೆ. ಡೇಟಾ ಸೆಲ್ಲಿಂಗ್ ಅಂದ್ರೆ, ಬೇಕಾದ್ರೆ ನೀವು ಎಕ್ಸ್ಚೇಂಜ್ ಕಡೆಯಿಂದ ನೋಡಿ, ಒಂದು ವೆಂಡರ್ ತಗೊಳ್ಬೇಕಾದ್ರೆ ಅವನೇ ಮಿನಿಮಮ್ ಇಷ್ಟು ಅಂತ ಪೇ ಮಾಡೋದಿದೆ ಮಂತ್ಗೆ, ಒರಿಜಿನಲ್ ಡೇಟಾ. ಅದರಲ್ಲಿ 200 ರೂಪಾಯಿ 300 ರೂಪಾಯಿಗೆಲ್ಲ ಕೊಡ್ತಾರಂತೆ. ಅದು ಹೆಂಗ್ ಕೊಡಕ್ಕಾಗತ್ತೆ? ಇಂಪಾಸಿಬಲ್ ಅದು. ಅಂತ ಚೀಪೆಸ್ಟ್ 200-300 ರೂಪಾಯಿ ಸಿಗುತ್ತೆ ಅಂತ ಹೋಗಿ ಅಲ್ಲಿ ತಪ್ಪು ಮಾಡಿ ಲಕ್ಷಾಂತರ ರೂಪಾಯಿ ಇಲ್ಲಿ ಕಳ್ಕೊಡೋದು ಯಾಕೆ? ಅದು ಮಾಡಬಾರ್ದು. ಈ ತರ ಸಿಕ್ಕಾಪಟ್ಟೆ ಇದೆ ಹೇಳಕ್ಕೆ. ಬಟ್ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಜನರಿಗೆ, ಟ್ರೇಡರ್ಸ್ಗೆ ಈಗ ಸ್ವಲ್ಪ ಒಂದಿಷ್ಟು ಪಾಯಿಂಟ್ ಮೇಲೆ ಹೋಯ್ತು ಅಂತನೂ ಬುಕ್ ಮಾಡಬೇಕು ಅಂತ ಇರುತ್ತೆ. ಹೌದು. ಬಟ್ ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಟ್ರೇಡರ್ಸು ತುಂಬ ಬೇಗನೆ ಆ್ಯಕ್ಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಹ್ಯೂಮನ್ ಸೈಕಾಲಜಿ ಅಲ್ಲ, ಟ್ರೇಡರ್ ಸೈಕಾಲಜಿ. ಆ ಟ್ರೇಡರ್ ಸೈಕಾಲಜಿನ ನೀವು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದ್ರಿ? ಇಲ್ಲ, ನಾನು ನೋಡಿ, ಈಗ ನಾನು ಮಾಸ್ ಜೊತೆ ಹೋಗಿಲ್ಲ, ಕ್ರೌಡ್ ಜೊತೆ ಸೇರೇ ಇಲ್ಲ ಇದಕ್ಕೆ. ಯಾಕೆಂದ್ರೆ ಫಸ್ಟ್ ಲೆಸನ್ ನನಗೆ ಅದೇ ನೋಡಿ. ಮ್ಯಾಜಿಕ್ ಅಲ್ಲಿ ನೋಡಿ, ಕ್ರೌಡ್ ಒಂದ್ ಕಡೆ ಇರ್ತಾರೆ, ನಾನು ಒಂದ್ ಕಡೆ ಇರ್ತೀನಿ. ಕರೆಕ್ಟಾ? ದ ಸೇಮ್ ವೇ ಟ್ರೇಡಿಂಗ್ ಅಲ್ಲಿ ಅಪ್ಲೈ ಮಾಡಿದೆ.
ಕ್ರೌಡ್ ಜೊತೆ ಇಲ್ಲದೆ ಸಪ್ರೇಟ್ ಆಗಿದ್ದೆ ಸಕ್ಸಸ್ಫುಲ್ ಆಗಿ ಬಂದೆ. ಯಾಕೆ ಕ್ರೌಡ್ ಜೊತೆ ಅಂದರೆ ಅವ್ರವ್ರದ್ದು ಬ್ಯಾಡ್ ಹ್ಯಾಬಿಟ್ಸ್. ನೀವು ಹೇಳಿದಂಗೆ ಮನುಷ್ಯನ ಬ್ರೈನು ಅಲ್ಲ ಅದೊಂದು ಥಿಂಕಿಂಗ್ ಅಲ್ಲ. ಇವಾಗ ನೀವೇನು ಹೇಳಿದ್ರೆ ಸಡನ್ ಆಗಿ ಭಯ ಬರುತ್ತೆ, ಅಕ್ಸೆಪ್ಟ್ ಮಾಡುತ್ತೆ, ನಂಬಿಕೆ ಬರುತ್ತೆ, ಡೌಟ್ ಬರುತ್ತೆ, ಕನ್ಫ್ಯೂಸ್ ಆಗುತ್ತೆ. ಇದೆಲ್ಲಾನು ಆ ಕ್ರೌಡ್ ಜೊತೆ ಸೇರಿದಾಗ ಬರುತ್ತೆ. ನೀವು ಎಲೋನ್ ಆಗಿ ಆಲ್ಫಾ ಲೆವೆಲ್ ಕೂತ್ಕೊಂಡು ಒಂದು 10 ನಿಮಿಷ ಕೈ ಮುಚ್ಕೊಂಡು ಯಾವುದು ಇಲ್ಲದೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಯಾವುದೇ ಥರದ್ದು ಈ ಥರದ್ದು ನೀವು ಹೇಳಿದ್ರೆ 20 ಪಾಯಿಂಟ್ ಹೋದ್ರೆ ಸ್ವಲ್ಪ ಹೋದ್ರೆ ಏನೋ ಎಕ್ಸಿಟ್ ಆಗ್ಬಿಡುತ್ತೆ. ಏಕೆ ಅಂದರೆ ಈ ಮಾಸ್ ಇದ್ದಾರೆ, 95% ಆಫ್ ಟ್ರೇಡರ್ಸ್ ಹಾಗೆ ಇದೆ. ಅವ್ರನ್ನ ಹಂಗೆ ಕಂಟ್ರೋಲ್ನಲ್ಲಿ ಇಟ್ಟಿದ್ದಾರೆ ಯಾರು? ಪ್ರೊಫೆಷನಲ್ಸ್ ಅಂಡ್ ಮ್ಯಾನಿಪುಲೇಟರ್ ಅಂತಾರಲ್ಲ, ಮಾರ್ಕೆಟ್ ಮೂವರ್ಸ್, ಮಾರ್ಕೆಟ್ ಮೇಕರ್ಸ್. ಅವ್ರು ಬಂದು ಅವ್ರಿಗೆ ಅದನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈ 95 ಜನ ಇಲ್ಲ 95% ಆ ಥರ ಇದ್ರೇನೆ ಅವರು 5% ರೈಸ್ ಮಾಡೋಕ್ಕಾಗ, ಅವರು ಫಾಸ್ಟ್ ಅರ್ನಿಂಗ್ ಮಾಡೋಕ್ಕಾಗೋದು ಅನ್ನೋದು ನೋನ್ ಸೀಕ್ರೆಟ್. ಯಾರಿಗೆ ನೋನ್ ಸೀಕ್ರೆಟ್? ಪ್ರೊಫೆಷನಲ್ಸ್ಗೆ, ನಾಟ್ ಫಾರ್ ಆಲ್ ಟ್ರೇಡರ್ಸ್. ಅದು ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ಇದು ಅದು ಅರ್ಥ ಮಾಡ್ಕೊಂಡಾಗ ಹಿಂಗೆ ಹೋಗಿದ ತಕ್ಷಣ ಏನೋ ಹಿಂಗೆ ಬುಕ್ ಮಾಡ್ಬಿಡೋದು. ಅದಕ್ಕೆ ಸುಮಾರು ಜನ ಅದೇ ಸರ್ವಿಸಲ್ಲಿ ಇದ್ದಾರೆ, ಅಷ್ಟು ಜನ ಅದೇ ಸರ್ವಿಸಲ್ಲಿ ಇದ್ದಾರೆ. ಏನಂದ್ರೆ ಅಯ್ಯೋ ಎಂಟ್ರಿ ಆದ್ರ ಇಷ್ಟೋಯ್ತು ಬುಕ್ ಮಾಡಿ ನೋಡಿದ್ರ ನಾವು ಹೇಳಿದ್ವಿ ಮೇಲಾಯ್ತು. ಇನ್ ಕೇಸ್ ಸ್ಟಾಪ್ ಲಾಸ್ ಬೇರೆ ಕೊಟ್ಟಿರ್ತಾರೆ. ಆಲ್ಟರ್ನೇಟ್ ಏನು, ಮೇಲೋಗಿಲ್ಲ ಕೆಳಗೆ ಬಂತು ಅಂದ್ರೆ ಬೈ ಮಾಡಿದ್ರೆ ನೋಡಿದ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಎಂತ ಕರ್ಮ ಸರ್. ಅಂಥ ಒಂದು ರಾಂಗ್ ಫೀಲ್ಡ್ ಚೂಸ್ ಮಾಡ್ಕೊಂಡು, ಏನು ಫೀಲ್ಡ್ ಅಂದ್ರೆ ಮಾರ್ಕೆಟ್ ಅಲ್ಲ ನಾವು ಹೇಳ್ತಿರೋದು, ಯಾರು ಅಡ್ವೈಸರ್ಸ್ ಅಂತ ಒಂದು ರಾಂಗ್ ಅಡ್ವೈಸ್ ಕೇಳ್ಕೊಂಡು ಎಷ್ಟು ವೆಲ್ ಎಜುಕೇಟೆಡ್ ಇದ್ದಾರೆ ಗೊತ್ತಾ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡೋರು ಇದ್ದಾರೆ. ಅವ್ರು ಇಂಥವ್ರನ್ನ ಕೇಳಿ ಅವರು ಕೆಳಗೆ ಹೋಗ್ತಾನೆ ಇದ್ದಾರೆ. ಅವ್ರು ಹೆಂಗೆ ಅಂದ್ರೆ ಒಂಥರ ಅಸ್ಟ್ರಾಲಜಿ ಹೇಳ್ತಾರೆ, ಹಿಂಗೂ ಇಲ್ಲ ಹಂಗೂ ಇಲ್ಲ ಅಂತ ಅವಾಗಲೇ ರವೀಂದ್ರ ಹೇಳ್ತಾ ಇದ್ದಾರೆ. ಈ 2 ಪಾಯಿಂಟ್ ಟಾರ್ಗೆಟ್ ಅಂಡ್ ಸ್ಟಾಪ್ ಲಾಸ್ ಏನಕ್ಕೆ ಕೊಡ್ತಾರೆ ಅಂದ್ರೆ, 2 ಕಡೆ ಹಿಂಗೋದ್ರೆ ಹಿಂಗನ್ನೋದು, ಹಿಂಗೋದ್ರೆ ಹಿಂಗನ್ನೋದು. ನೋಡ್ದ ನಾನು ಸ್ಟಾಪ್ ಲಾಸ್ ಇಟ್ಟಾಗೋಯ್ತು, ಇಲ್ಲಾರೆ ಇನ್ನೂ ಲಾಸ್ ಹೋಗ್ಬಿಟ್ಟಿರೋದು. ಒಂದಲ್ಲ ಒಂದ್ ಕಡೆ ಅವರು ಸೇಫ್ ಆಗಿರೋದಕ್ಕೆ, ಆ ಸೇಫ್ ಆಗಿ ಅವ್ರು ಇರೋದಕ್ಕೆ, ಇವ್ರು ಕ್ವಶನ್ನೇ ಮಾಡದೇ ಇರೋದಕ್ಕೆ ನಾನು ಸ್ಟಾಪ್ ಲಾಸ್ ಕೊಟ್ಟಿದ್ದೀನಿ ಅಷ್ಟೇ, ಫಿನಿಶ್. ಒಂದೇ ಒಂದು ವರ್ಡ್ ಅಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ. ಬಟ್ ಈ ಒಂದು ಮೆನಿ ಟ್ರೇಡರ್ಸ್ ಅವರಿಂದೇನೇ ಹೋಗ್ತಾರೆ, ಮತ್ತೆ ಫೇಲ್ ಆಗ್ತಾನೆ ಇರ್ತಾರೆ. ನೀವು ಅಸ್ಟ್ರಾಲಜಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಗುಜರಾತ್ ಅಲ್ಲಿ ನನಗೆ ಗೊತ್ತಿರೋಂಗೆ ಅಲ್ಲಿ ಇದು ಅಸ್ಟ್ರಾಲಜಿ, ನ್ಯೂಮರಾಲಜಿ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಫುಲ್ ಇಂಡಿಯಾಲೇ ಇದೆ, ಬಟ್ ಗುಜರಾತಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನ ಸ್ವಲ್ಪ ಜನರು ನಾನು ನೋಡಿರೋ ಥರ ಟ್ರೇಡಿಂಗ್ ಫೀಲ್ಡಲ್ಲೂ ಅದನ್ನ ಯೂಸ್ ಮಾಡ್ಕೊಂಡು ಜನರನ್ನ ಈಗ ಇದು ಮಾಡ್ತಾ ಇದ್ದಾರೆ. ಹೌದು, ಇಟ್ ಈಸ್ ಪಾಸಿಬಲ್. ಅಸ್ಟ್ರಾಲಜಿ ಅಂದ್ರೆ ಏನು ಯಾಕೆ ಆ ಕಾಲದಲ್ಲಿ ತಂದ್ರು? ಒಂದು ಮನುಷ್ಯ ಸಿಕ್ಕಾಬಿಟ್ಟಿರ್ತಾನೆ, ಸಿಕ್ಕಾದವನ್ನ ಆ ಸಿಕ್ಕಿಂದ ಬಿಡಿಸೋದಿಕ್ಕೆ ಒಂದು ಪ್ರೊಸೀಜರ್ ತಂದ್ರದು. ಆಕ್ಚುಲಿ ಮನುಷ್ಯನ ಸಿಕ್ಕಿಂದ ಬಿಡಿಸೋದಿಕ್ಕೆ ಅದನ್ನ ಜ್ಯೋತಿಷ್ಯ ಅಂತಾರೆ. ಜ್ಯೋತಿಷ್ಯ ಅಂದ್ರೆ ಮೀನಿಂಗ್ ಏನು? ಇಲ್ಲ, ಜ್ಯೋತಿಷ್ಯ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಕತ್ತಲು. ಕರೆಕ್ಟ್? ಆ ಮನುಷ್ಯ ಬರೋನು ಕತ್ತಲಲ್ಲೇ ಬರೋದು, ಅಷ್ಟು ಅಲ್ಲಿ ಬರೋನು. ಆ ಕತ್ತಲಲ್ಲಿ ಬೆಳಕು ತರೋದಕ್ಕೆ ಜ್ಯೋತಿಷ್ಯ ಅಂತ ಇಟ್ಟಿರೋದು ಹೆಸರು. ಸೊ ಆ ಒಂದು ಪಾರ್ಟಲ್ಲೂ 95% ಅದರಿಂದನೇ ಹೋಗ್ತಾರೆ. ಸರಿ, ಎಷ್ಟೋ ಜನ ಅಸ್ಟ್ರಾಲಜಿಗೆ ಹೋಗಿದ್ದಾರೆ, ಏನೋ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ? ಅವ್ರ ಬಾಯಲ್ಲಿ ಹೇಳೋದಲ್ಲ, ಮನಸ್ಸಿಂದ ಹೇಳಬೇಕು. ಮನಸ್ಸಿಂದ ಯಾರು ಹೇಳಲ್ಲ, ಯಾಕಂದ್ರೆ ಅವ್ರದ್ದೊಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತಲ್ಲ, ಅದರಿಂದ ಅವ್ರು ಆಶ್ಚರ್ಯ ಬರೋಕ್ಕಾಗಲ್ಲ. ಸೇಮ್ ಅದೇ ತರ ಈ ಟ್ರೇಡಿಂಗ್ ಅವ್ರದ್ದೊಂದು ಸ್ಟ್ರಾಂಗ್ ಇಲ್ಲ, ಈ ಟಿಪ್ಸ್ ತಗೊಂಡ್ರೆ ಬಂದ್ಬಿಡುತ್ತೆ, ಅದೇನೋ ಬಂದ್ಬಿಡುತ್ತೆ, ಇದೇನೋ ಬಂದ್ಬಿಡುತ್ತೆ, ಈ ಇಂಡಿಕೇಟರ್ ಬಂದ್ಬಿಡುತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತಲ್ಲ, ಅದರಿಂದ ಆಚೆ ಬಂದ್ರೆ ಮಾತ್ರ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗಕ್ಕಾಗೋದು. ಇಲ್ಲ ಅಂದ್ರೆ ಅದು ಮಾಡಬಾರ್ದು ಅನ್ನೋದ್ರಲ್ಲಿ ಈ ತರದ ವಿಷಯ ಮಾಡಬಾರ್ದು. ಯಾಕೆ ಗ್ಯಾನ್ ಅಂತ ಏನು ಮಾಡ್ತಾ ಇದ್ರು, ಏನು ಪ್ಲಾನೆಟ್ಸ್ ನ ನೋಡ್ಬಿಟ್ಟು ಟ್ರೇಡ್ ಮಾಡೋದು. ಪ್ಲಾನೆಟ್ಸ್ ನ ನೋಡ್ಬಿಟ್ಟು ಟ್ರೇಡ್ ಮಾಡೋದು. ಎಂತ ಇಂಟೆಲಿಜೆನ್ಸ್ ಇದೆ ನೋಡೋದು. ಒಂದು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವನ್ ಅದೇನೋ ಪಿವಟ್ ಪಾಯಿಂಟ್ಸ್,
ಫಿಬಾನಚಿ ಆ ಥರ ಸುಮಾರು ಇದೆ. ಅದೆಲ್ಲ ಬೇರೆ ಯಾವುದೋ ಸೈಂಟಿಫಿಕಲ್ ಕ್ಯಾಲ್ಕುಲೇಷನ್ಗೆ ತಂದಿದ್ದು. ಈಸಿಯಾಗಿ ಏನೋ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಏನೋ ಅದನ್ನ ಹೇಳ್ಬಿಟ್ಟು ಅದನ್ನ ಮಾಡ್ಬಿಡ್ತಾ ಇದ್ದಾರೆ. ಎಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ? ಇಲ್ಲ, ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಯಾಕಂದ್ರೆ ಇನ್ನೊಬ್ರ ಹತ್ರ ಮಾತಾಡೋದು, ಇಲ್ಲಿ ಮಾತಾಡ್ಕೊಂಡು ಮಜಾ ತಗೊಳಕ್ಕೆ. ಆಮೇಲೆ ಅಷ್ಟು ಜನ ಯೂಸ್ ಮಾಡೋದು, ಆಟ ಆಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ, ಆಟ ಆಡಿದ್ರೆ ದುಡ್ಡು ಬರುತ್ತಾ ಅಂದ್ರೆ ಅವರು ಅದನ್ನ ಗೇಮ್ ಇಲ್ಲ ಗ್ಯಾಮ್ಲಿಂಗ್ ಅನ್ಕೊಂಡು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಅವರು ಜೀವನದಲ್ಲಿ 100% ನಾನು ಪ್ರಾಮಿಸ್ ಮಾಡ್ತೀನಿ, ಗೆಲ್ಲಕ್ಕಾಗಲ್ಲ, ಇದರಲ್ಲಿ ಅರ್ನ್ ಮಾಡೋಕ್ಕಾಗಲ್ಲ. ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ ಗೊತ್ತಾ, ಇನ್ನೊಂದು 2 days 3 days 1 week 1 month 1 year ಅಲ್ಲೋ ಹೋಗೋ ಕಂಡೀಷನ್ ಬರುತ್ತೆ. ಮಲ್ಕೊಂಡಿರ್ತಾರಲ್ಲ, ಅವಾಗ ಮಲ್ಕೊಂಡಿರೋ ರಿಲ್ಯಾಕ್ಸ್ ಇರ್ತಾರೆ. ಯಾಕೆ ರಿಲ್ಯಾಕ್ಸ್ ಇರ್ತಾರೆ ಅಂದ್ರೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಯಾರು ಅಡ್ವೈಸ್ ಮಾಡಲ್ಲ. ಅವಾಗ ಅವ್ರ ಮೈಂಡ್ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಮಾಸ್ಟರ್ ಜೊತೆ ಇದ್ದಾಗ ವರ್ಕ್ ಮಾಡಲ್ಲ. ಅವಾಗ ರಿಯಲೈಸ್ ಆಗ್ತಾ ಇರುತ್ತೆ, ಹೌದಲ್ಲ ಏನ್ ರಿಯಲೈಸ್ ಆಗ್ಬೋದು, ಇಲ್ಲಿಂದ ಆ ಕಂಡೀಷನ್ ಬರೋರಿಗೆ ಏನ್ ರಿಯಲೈಸ್ ಆಗ್ಬೋದು ಅಂತ ಹೇಳಿಲ್ಲ. ನಾನು ಇಲ್ಲಿ 500 ರೂಪಾಯಿ ಸಿಗುತ್ತೆ, 2000 ರೂಪಾಯಿ ಸಿಗುತ್ತೆ ಅನ್ಕೊಂಡು ಹೋಗಿ ಎಷ್ಟು ಕೊಟ್ಟಿದ್ದೀನಿ ಈ ತರ 500 2000. ಒಂದು ಸರಿ ನನ್ನ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈಫ್ ಇಟ್ಕೊಂಡ್ಬಿಟ್ಟಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಲ್ಲ ಅನ್ನೋದು ಫೀಲಿಂಗ್ ಬಂದೇ ಬರುತ್ತೆ. ಇಡೀ ವರ್ಲ್ಡ್ ಅಲ್ಲಿ ಎಲ್ಲರಿಗೂ ಬರುತ್ತೆ. ಅದಕ್ಕಿಂತ ಬೆಟರ್ ಏನಂದ್ರೆ, ನಿಜವಾಗ್ಲೂ ಅವ್ರ ಜೀವನದಲ್ಲಿ ದುಡ್ಡು ಮಾಡಬೇಕು, ಪ್ರಾಫಿಟೇ ಮಾಡಬೇಕು ಅವ್ರ ಲೈಫ್ ಟೈಮ್ ಟ್ರೇಡಿಂಗ್ ಅಲ್ಲಿ ಅಂದ್ರೆ ಅವ್ರ ಗ್ಯಾರಂಟಿ ಆಗುತ್ತೆ. ಅವ್ರು ನನ್ನ ಮೈಂಡು ನಾನು ಸರಿ ಮಾಡ್ಕೊಳ್ಳಲ್ಲ, ನನ್ ದುಡ್ಡು ಬೇಕು, ನಾನು ಆಟ ಆಡ್ತೀನಿ ಅನ್ನೋರಿಗೆ ಖಂಡಿತ ಆಗಲ್ಲ. ದುಡ್ಡು ಮಾಡ್ಬೇಕಾ, ದಿಸ್ ಇಸ್ ದ ಒನ್ ಅಂಡ್ ಓನ್ಲಿ ವೇ ಇನ್ ರಿಸರ್ಚ್. ಆಟ ಆಡ್ಬೇಕಾ, ಹತ್ರ ಬರಬೇಡಿ.